ನೀವು ಕರ್ವಿಂಗ್ ಅಲ್ಲಿ ಮೊಬೈಲ್ ಎಲ್ಲ ಯೂಸ್ ಮಾಡಿದ್ರೆ ಬೀಜ ಬಾಯಿ ಬಂದ್ಬಿಡುತ್ತೆ. ಗುರು ಈ ಕೇವ್ ನ ನೋಡ್ತಾ ಇದ್ರೆ ಮಂಜುಮಲ್ ಬಾಯ್ಸ್ ಅಲ್ಲಿ ಒಂದು ಕೇವ್ ಇದೆ, ಗುನಾ ಕೇವ್ ಅಂತ. ಡಿಟ್ಟೋ ಅದೇ ತರನೇ ಇದು. ಇದ್ರ ಕೆಳಗಡೆಯಿಂದ ಬಿದ್ದ ಅಂದ್ರೆ ರಾಯಲ್ ಎನ್ಫೀಲ್ಡ್ ಹಂಟರ್ 360 ಲುಕ್ ಮಾತ್ರ ಸೆಕ್ಸ್ ಇದೆ ಗುರು. ಆ್ಯಕ್ಚುಲಿ ಫೋಟೋಗಿಂತ ಎದುರುಗಡೆ ನೋಡ್ಬೇಕಾದ್ರೆ ಡಿಫ್ರೆಂಟ್ ಕಾಣ್ತದೆ ಇದು ಬೈಕು. ರಾಯಲ್ ಎನ್ಫೀಲ್ಡ್ ಅವರು ಡಿಸೈನ್ ಲ್ಯಾಂಗ್ವೇಜ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏನಂತೀರಾ? ವೆದರ್ ಚೆನ್ನಾಗಿದೆ. ಇವನ್ ಕ್ಯಾಮ್ರಾ ಕೂಡ ಹೀಟ್ ಆಗ್ತಾ ಇಲ್ಲ ನಮ್ಮ ಕಡೆ. ಬಿಸಿ ಬಿಸಿ ಅಲ್ಲ, ಬಂದ ಹೋಗುತ್ತೆ ಕ್ಯಾಮ್ರಾ. ಹುಡುಗರಿಗೆ ಅವ್ರು ಇಷ್ಟಪಡುವ ವಸ್ತು ಎಲ್ಲ ಹುಡುಗಿರ್ತಾರನೆ. ಅವಾಗಿನ ಗಾಡಿಯಲ್ಲಿ ABS ಇರಲಿಲ್ಲ, ಈಗ ABS ಇದೆ. ಓಕೆ, ಒಂದು ಸೇಫ್ಟಿ ಇದೆ. BS6 BS3 ಅಲ್ಲಿ ನೀವು ನಾರ್ಮಲ್ ಪ್ರಾಪರ್ ರೈಡರ್ ಆಗಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋದು. ಈಗ ಫಸ್ಟ್ ಥ್ರಾಟಲ್ ಓಪನ್ ಮಾಡಿ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಫುಲ್ ರಡ್ ಆಗ್ತದಲ್ಲ. BS3 ಅಲ್ಲಿ ಆಗೋದಿಲ್ಲ. ಏನು ಮಾಡುತ್ತೆ ಬ್ರೋ, ನಂದು BS6 ಆದ್ರೆ ನಮ್ಮ ಬೈಕಲ್ಲಿ ಏನೂ ಇಲ್ಲ ಅದ್ರ ಮುಂದೆ. ಅದು 150 ಎಳದ್ದು 155 ಹೋಗ್ಬೋದು, ಆರಾಮ್ ಹೋಗ್ಬೋದು. ಆಗಲ್ಲ, ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ ಅದು. ಯಾಕೆ ಬೇಡ ಸರ್? ಇದೊಳ್ಳೆ ಆಯ್ತಲ್ಲ. ರಿಡ್ಸ್ ವರ್ಸಸ್ ಸ್ವಿಫ್ಟ್ ಯಾವ್ದು ಬೆಟರ್ ಅಂತ ಹೇಳ್ತೀರಾ ನೀವು? ಎರಡು ಒಂದೇ ಗಾಡಿ. ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಬಿಟ್ಟು ನೀವು ಎಲ್ಲ ಅದು ಇಂಜಿನ್ ಮತ್ತು ಚಾಸಿ ಸೈಜ್, ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಚೆಕ್ ಮಾಡಿದ್ರೆ ಬಹುತಃ ಸೇಮ್ ವೆಹಿಕಲ್ಸ್. ಇವಾಗ ಸ್ವಿಫ್ಟ್ ಚೇಂಜ್, ಹೆವಿ ಆಕ್ಸಿಡೆಂಟ್ಸ್. ಮೊದಲು ಆಗ ಬಂದಾಗ ಆ ಸ್ಪೀಡ್ ಕಂಟ್ರೋಲ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ ಜನಗಳಿಗೆ. ಏನು ಆಕ್ಸಿಡೆಂಟ್ಸ್ ಬ್ರೋ, ಇಲ್ಲಿ ಕುಂದಾಪುರದ ಹತ್ರ ಒಂದು ಆಕ್ಸಿಡೆಂಟ್ ಆಗಿತ್ತು ನೋಡಿದ್ರ? ಫುಲ್ ಸಮುದ್ರಕ್ಕೆ ಹಾರಿಸ್ಬಿಟ್ಟಿದ ಅವನು. ಪ್ರಕೃತಿ ಮಡಿಲಿಗೆ ಸುಸ್ವಾಗತ. ಚಿಕ್ಕಮಂಗ್ಳೂರು ಬ್ರೋ, ಅದು ಚಿಕ್ಕಮಗಳೂರು. ಅದು ಚಿಕ್ಕಮಗಳೂರು ಹೇಳಲಿಕ್ಕೆ ಕಷ್ಟ ಆಗ್ತದೆ. ನಿಜ ಹೇಳ್ಬೇಕಂದ್ರೆ ನಂಗೆ ಇದು ಚಿಕ್ಕಮಗಳೂರು ಅಂತ ಗೊತ್ತಾಗಿದ್ದು ಒಂದು ವೀಕ್ ಹಿಂದೆ. ನನ್ನ ಮೇಲೆ ಆಣೆ ಇಟ್ಟು ನಾ ಇಷ್ಟು ದಿನದವರೆಗೂ ಚಿಕ್ಕಮಂಗ್ಳೂರು ಅಂತಾನೆ ಮಾಡಿದೆ. ಚಿಕ್ಕಮಗಳೂರು ಯಾವ್ದು ಮಲಯಾಳಮ್ಮ? ಕಾರ ಹೆಂಗ್ ಹಾಕಿ ಅಂದ್ರೆ ವಾಶ್ರೂಮಿಗೆ ಹೋದ್ರೆ ಹೊರಗಡೆ ಬರ್ಬಾರ್ದು, ಹಂಗೆ ಹಾಕಿ. ಅವ್ರಿಗೆ ತುಂಬ ಕಾರ ತುಂಬ ಇಷ್ಟ ಅವ್ರಿಗೆ. ಇದೇನು ಕಲರ್ ಹಾಕಿದ್ದ ಎಂತ ಅಷ್ಟೆಲ್ಲ ರೆಡ್ ಇದೆ? ಹಂಗೆ ಬರೋದಾ? ಹಂಗಾರೆ ಕಲರ್ ಹಾಕಿ ಕೊಡ್ತಾರ ಅವರು. ಕಲರ್ ಈ ಅಕ್ಕಿ ಹಾಡು, ಮಣ್ಣಿನ ವಾಸನೆ, ಅಡಿಕೆ ತೋಟ, ತಂಗಾಳಿ, ಬ್ಯೂಟಿಫುಲ್ ಪ್ಲೇಸ್. ಎಷ್ಟು ಶಬ್ದವಾಗಿದೆಲ್ಲ, ಏನನ್ಸುತ್ತೆ? ಕೂಗ್ಬೇಕು ಅಂತ ಅನ್ಸಲ್ಲ? ಮತ್ತೆ ಕೂಗ್ಬಿಡುವ? ಏಯ್ ಅಜ್ಜ, ಲೇ, ಖುಷಿಯಾದಾಗ ಅನ್ಸದ್ದನ್ನು ಮಾಡ್ಬಿಡ್ಬೇಕು. ಕೂಗು. ಅಲ್ಲೆಲ್ಲ ಗಟ್ಟಿ, ಜಸ್ಟ್ ಮಿಸ್ ಆದ್ರೆ ಮತ್ತೆ ಹಲ್ ಸೆಟ್ ಹೋಗುತ್ತೆ, ಬೋನ್ಸ್ ಎಲ್ಲ ಏನೂ ಸಿಗಲ್ಲ ಆಮೇಲೆ. ಹೆವಿ ಆಫ್ ರೋಡಿಂಗ್. ಒಂದ್ಸಲ ಊಟ ಮಾಡೆಲ್ಲ ಬಂದ್ರೆ ಇಲ್ಲಿ ಮಳೆಗಾಲದಲ್ಲೆಲ್ಲ ಹೆಂಗೆ ಅಂತ ಈ ರೋಡ್? ಮಳೆಗಾಲದಲ್ಲಿ ಹಿಂಗೆ ಇರುತ್ತೆ, ಕುಕ್ಕ ಬೀಳಲ್ವಾ ಗಾಡಿ ಎಲ್ಲ? ಇನ್ನು ಕೆರಾಬ್ ಆಗುತ್ತೆ. ಇದೇ ರಸ್ತೆ ಬರೋದು, ನೋಡ್ಕೊಳ್ಳಿ. ಹೋಗ್ತಾನೆ ಹೆಂಗಿದೆ ಅಂದ್ರೆ ಬರ್ತಾ ಹೆಂಗಿರ್ಬೋದು. ಟೈಮಲ್ಲಿ ಒಂದು ಹಾಫ್ ಆನ್ ಅವರ್ ಅಷ್ಟೇ. ನೋಡೋಣ, ನಾನೇ ಕರ್ಕೊಂಡ್ಬರ್ತೀನಿ. ಇಲ್ಲ ಗಾಡಿಗಳು ಚೇಂಜ್ ಆಗುತ್ತೆ ಇಲ್ಲಿ ನಿಮಗೆ. ಎಷ್ಟು ಗಂಟೆವರೆಗೆ ಇರ್ತೀರಾ ನೀವು? 6:30 ತನಕ. ಅಂದ್ರೆ ಕ್ಲಿಯರಲ್ಲ, ಹೋಗ್ತಿರ್ತೀವಿ ಬರ್ತಿರ್ತೀವಿ. ಲೋಡ್ ಆಗ್ತೀವಿ, ಕೆಳಗೆ ಲೋಡ್ ಆಗುತ್ತೆ, ಮೇಲೆ ಲೋಡ್ ಆಗುತ್ತೆ. ಓಕೆ, ಹೋಗೋದೇ ಬರೋದು. ಇನ್ನೂ ಟೈಮ್ ಆಗಿಲ್ಲಲ್ಲ, ಎಷ್ಟು 3 ಗಂಟೆ ಆಯ್ತು ಅಷ್ಟೇ. ಸೈಕ್ ಗುರು. ಆರ್ಟಿಸ್ಟ್ ಇದ್ದವರೆಲ್ಲ ಬಂದ್ಬಿಟ್ರೆ ಲಾಸ್ಟ. ಅಪ್ಪ, ಮಳೆ ಬಂದಾಗ ನಾವು ಇದು ಮಾಡಿ ರೆಡಿ ಮಾಡ್ಕೊಂತೀವಿ. ನೋಡ, ನಡ್ಕೊಂಬರಕ್ಕಾಗಲ್ಲ ಬಿಡಿ, ಇದು ನಡ್ಕೊಂಡೆಲ್ಲ ಬರೋಕ್ಕಾಗಲ್ಲ ಇದ್ರಲ್ಲಿ. ಹಿಂಗಿರುತ್ತೆ ಫಾಲ್ಸ್. ಚೆನ್ನಾಗಿದೆ. ಆಗಸ್ಟ್ ಸೆಪ್ಟೆಂಬರ್ ಬಂದರೆ
ಅಲ್ಟಿಮೇಟ್. ನೆಕ್ಸ್ಟ್ ಟೈಮ್ ಬರೋಣ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರಲ್ಲಿ. ಹಿಂಗಿರುತ್ತೆ. ಚೆನ್ನಾಗಿದೆ ಸೆಪ್ಟೆಂಬರ್ಗೆ ಬನ್ನಿ. ಹಿಂಗಿರುತ್ತೆ. ಈಗ ಇದಕ್ಕೊಂದು ಅರ್ಧ ಮೀಡಿಯಂ ಆಗಿದೆ ನೀರು ಅಷ್ಟೇ. ಮಳೆ ಇಲ್ಲಲ್ಲ, 2 ತಿಂಗಳು ಮಳೆ ಬಂದ್ಮೇಲೆ ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ ಮಳೆಗಾಲ. ಜಸ್ಟ್ ಅಷ್ಟೇ. ಆಗಸ್ಟ್ ಸೆಪ್ಟೆಂಬರ್ಗೆ ಬನ್ನಿ, ಸಕ್ಕತ್ತಾಗಿದೆ. ಸರಿ ಬಾಸ್ ಸಿಗೋಣ. ಓಕೆ ಓಕೆ ಓಕೆ. ನನ್ನ ಕ್ವಶನ್ ಏನು ಗೊತ್ತಾ, ಅಲ್ಲಿ ಮೇಲಿದ್ದಾರೆ ನೋಡಿ, ಯಾವನಾದ್ರೂ ಒಬ್ಬನೇನಾದ್ರು ಬಿದ್ದ ಅಂತ ಹೇಳಿದ್ರೆ ಬೈ ಮಿಸ್ ಆಗಿ. ಚಿಕ್ಕಮಗಳೂರೆಲ್ಲ ಎಕ್ಸ್ಪ್ಲೋರ್ ಮಾಡಾಯ್ತು ಗುರು. ಇನ್ನೇನಿದ್ರು ಊಟ ಮಾಡೋದು, ಮನೆಗೆ ಹೋಗೋದಷ್ಟೇ. ಚಿಕ್ಕಮಗಳೂರಿಗೆ ಬಂದು ದೊಣ್ಣೆ ಬಿರಿಯಾನಿ ತಿನ್ನಿಲ್ಲ ಅಂದ್ರೆ ಆಗುತ್ತಾ? ಸೊ ಇಲ್ಲಿದ್ದೀವಿ, ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ನೋಡೋಣ ಹೆಂಗಿರುತ್ತೆ ಅಂತ. ಹಾಂ, ಯಾ ಇಟ್ಸ್ ಅ ಗೋಪ್ರೋ. ಥ್ಯಾಂಕ್ ಯು. Bye. I can talk English, I can walk English, I can laugh English because English is a very funny language. ಚಿಕ್ಕಮಗಳೂರು ಮಟನ್ ಬಿರಿಯಾನಿ, ಚಿಕ್ಕಮಗಳೂರು ಚಿಕನ್ ಬಿರಿಯಾನಿ, ಚಿಕ್ಕಮಗಳೂರು ಮಟನ್ ಬಿರಿಯಾನಿ.